ನಮಸ್ಕಾರ ಎಲ್ರಿಗೂ. ಇವತ್ತು ಮಾತಾಡ್ತಿರೋದು 19 ಕೋಟಿ ರೂಪಾಯಿನ ಗೆದ್ದು ಆ ದುಡ್ಡು ಅವನಿಗೆ ಸಿಗದೇ ಇದ್ದ ಕಾರಣಕ್ಕೆ ತನ್ನ ಪ್ರಾಣವನ್ನೇ ಕಳ್ಕೊಂಡಿರುವಂತ ವ್ಯಕ್ತಿ ಬಗ್ಗೆ. ಶಶಿ ಜನವರಿ ತಿಂಗಳಿಗಿಂತ ಮುಂಚೆಯಿಂದಾನು ನನಗೆ ಶಶಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿದ್ದ, ನನ್ನ ಪ್ರತಿಯೊಂದು ಕಂಟೆಂಟ್ಗೂ ಸಪೋರ್ಟ್ ಮಾಡ್ತಿದ್ದ, ಬಂದು ಕಮೆಂಟ್ಸ್ ಗಳನ್ನು ಕೂಡ ಹಾಕ್ತಿದ್ದ. ಅಂಡ್ ನನ್ನ ಹೋರಾಟವನ್ನು ನೋಡಿ ತನಗಾಗಿರುವಂತ ಮೋಸವನ್ನ ನಾನು ಮುಂದೆ ಹೇಳ್ಕೋಬೇಕು, ಅಟ್ಲೀಸ್ಟ್ ನನ್ನಿಂದ ಏನಾದ್ರೂ ಅವನಿಗೆ ಒಂದು ಹೆಲ್ಪ್ ಆಗಿ ನ್ಯಾಯ ಸಿಗುತ್ತೆ ಅಂತ ಹೇಳಿ ಮೆಸೇಜ್ ಅಲ್ಲಿ ಬಂದ್ಬಿಟ್ಟು ಪದೇ ಪದೇ ಮೆಸೇಜ್ ಮಾಡ್ತಿದ್ದ. ನಾನು ನೋಡಿದಾಗ ಓಕೆ ಬ್ರೋ ಓಕೆ ಅಂತ ಅಷ್ಟೇ ಜಸ್ಟ್ ರಿಪ್ಲೈ ಮಾಡ್ತಿದ್ದೆ. ನಾನು ಜಸ್ಟ್ ರಿಪ್ಲೈ ಮಾಡ್ತಿದ್ದ ಕಾರಣಕ್ಕೆ ಅವ್ನ ಮೆಸೇಜ್ ಗಳಿಗೆ ಜಸ್ಟ್ ರಿಪ್ಲೈ ಕೊಟ್ಟು ಸುಮ್ನೆ ಆಗ್ತಿರೋ ಕಾರಣಕ್ಕೆ ಗಟ್ಟಿ ಮನಸ್ಸು ಮಾಡಿ ಫೆಬ್ರವರಿ 16ನೇ ತಾರೀಕು ಸಂಜೆ 6 ಗಂಟೆಗೆ ಬಸ್ ಹತ್ತಿ ಹುಬ್ಳಿಗ್ ಬರ್ತಾನೆ ದಾವಣಗೆರೆಯಿಂದ. ಅವತ್ ಬಂದ್ ಇಳಿದ ತಕ್ಷಣ ಬಸ್ ಸ್ಟ್ಯಾಂಡ್ ಅಲ್ಲೇ ನಿಂತ್ಕೊಂಡು ಪದೇ ಪದೇ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಲ್ ಮಾಡಿರ್ತಾನೆ, ನಾನು ಅವನಿಗೆ ನಂಬರ್ ಸೆಂಡ್ ಮಾಡಿದ್ದಿಲ್ಲ ಅಂತ ಹೇಳಿ. ಅಲ್ಲಿರುವಂತ ಕೆಲವೊಂದಿಷ್ಟು ಆಟೋ ಡ್ರೈವರ್ಸ್ ಗಳಿಗೆ ಕೇಳಿರ್ತಾನೆ, ಈ ವ್ಯಕ್ತಿನೆಲ್ಲ ಹುಬ್ಳಿಲಿ ನಿಮಗೆ ಪರಿಚಯದಾರ, ನೋಡಿದಿರಾ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಹೇಳಿ. ಅಲ್ಲಿರೋರು ಯಾರು ಕೂಡ ನನ್ನ ನೋಡಿರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ. ಅವ್ನಿಗೆ ಹೇಳಿರ್ತಾರೆ ಗೊತ್ತಿಲ್ಲ ಅಂತ ಹೇಳಿ. ಆಮೇಲೆ ಅವ್ನು ಬೇಜಾರಾಗಿ ನಾನ್ ಕಾಲ್ ರಿಸೀವ್ ಮಾಡದಿದ್ದಕ್ಕೆ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಗ್ದಿದ್ದಕ್ಕೆ ಹೊಸೂರ್ ಗಾಳಿ ದುರ್ಗಮ್ಮ ದೇವಿ ಗುಡಿ ಹತ್ರ ಹೋಗಿ ನಿಂತ್ಕೊಂಡಿರ್ತಾನೆ. ಒಂದೇ ಒಂದು ಸರಿ ಕಾಲ್ ಮಾಡ್ಬಿಡೋಣ ಅಂತ ಹೇಳಿ ನನ್ಗೆ ಕಾಲ್ ಮಾಡ್ತಾನೆ. ನಾನು ಇದು ಯಾರಪ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ಇಷ್ಟೊಂದು ಕಾಲ್ ಮಾಡ್ತಿದಾರ, ಒಂದ್ಸರಿ ರಿಸೀವ್ ಮಾಡಿ ಇವ್ನ ಬಗ್ಗೆ ಏನಿದೆ ಕಷ್ಟ ತಿಳ್ಕೊಂಡ್ಬಿಡೋಣ ಅಂತ ರಿಸೀವ್ ಮಾಡ್ತೀನಿ. ಅವಾಗ ಜಸ್ಟ್ 4 ನಿಮಿಷದಲ್ಲಿ ಅವನೆಲ್ಲ ಹೇಳ್ಕೊಂತಾನೆ, ಬ್ರೋ ನಿಮ್ಗೆ ಮೀಟ್ ಆಗ್ಬೇಕು ಅಂತ ಹೇಳ್ತಾನೆ. ಟೈಮ್ ಬಂದ್ಬಿಟ್ಟು ರಾತ್ರಿ 10:30. ಅವನಿರೋ ಜಾಗಕ್ಕೆ ನಾನು ಬೈಕ್ ತಗೊಂಡು ಹೋದೆ, ಅವನ್ನ ಕುಂದ್ರಿಸ್ಕೊಂಡೆ, ಮತ್ತೆ ವಾಪಸ್ ನಮ್ಮ ಮನೆ ಕರ್ಕೊಂಡ್ ಬಂದೆ. ಊಟ ಮಾಡ್ದ ಫಸ್ಟ್, ಆಮೇಲೆ ನನ್ನ ಪಕ್ಕದಲ್ಲಿ ಕುತ್ಕೊಂಡ, ಪ್ರತಿಯೊಂದು ಇಂಚಾಗಿ ಡೀಟೇಲ್ಸ್ ಗಳನ್ನ ಬುಕ್ಸ್ ಅಲ್ಲಿ ಬರ್ಕೊಂಡಿದ್ದ. ಅಂಡ್ ಅವನ ಹತ್ರ ಇರೋ ಬುಕ್ ಅಲ್ಲಿ ಇಂತ ಒಂದು ಸ್ಕಿಲ್ ನ ಯೂಸ್ ಮಾಡ್ಬಿಟ್ಟು ಎಷ್ಟು ಚೆನ್ನಾಗಿ ಪಾಯಿಂಟ್ ಟು ಪಾಯಿಂಟ್ ಇಟ್ಟು ಆ ಗೇಮ್ ನವರ ದುಡ್ಡನ್ನ ಒಡ್ಕೊಂಡಿದ್ದ ಅಂತಂದ್ರೆ ಎಲ್ಲಾ ಡೀಟೇಲ್ಸ್ ಗಳನ್ನ ತೋರಿಸಿದ. ಅವನು ಫಸ್ಟ್ ಫೋನ್ ಅಲ್ಲಿ ಹೇಳಿದಾಗ ನಾನು 19 ಕೋಟಿ ಎಲ್ಲ ಸುಳ್ಳಪ್ಪ, ಅವನು ಸುಮ್ನೆ ಬಂದು ನನ್ನ ಮುಂದೆ ಸುಳ್ಳು ಹೇಳಿ ಏನೋ ಹಂಗೆ ಹಿಂಗೆ ಅಂತ ನಾನ್ ಅನ್ಕೊಂಡಿದ್ದೆ. ಅವನು ಮೊಬೈಲ್ ತೆಗೆದು ತೋರಿಸ್ತಾನೆ, ಒಂದು ಐಡಿಲಿ 16 ಕೋಟಿ ರೂಪಾಯಿ ಪ್ರೆಸೆಂಟ್ ಆಗಿ ಗೆದ್ದಿರೋದು, ಇನ್ನೊಂದು ಐಡಿಲಿ 3.5 ಕೋಟಿ. ಇಷ್ಟು ದುಡ್ಡು ನನಗೆ ಜಸ್ಟ್ ಇಮ್ಯಾಜಿನ್ ಮಾಡಿದಾಗ ಶಾಕ್ ಆಯ್ತು. ಹೆಂಗಪ್ಪ ಆಡಿದ್ಯಾ ನೀನು, ಯಾವ ಧೈರ್ಯದಿಂದ ಆಟ ಆಡಿದ್ಯಾ, ಇದನ್ನ ಮೊದ್ಲೇ ಆಡೋದು ತಪ್ಪು, ಹಂಗೆ ಹಿಂಗೆ ಅಂತ ಅವನ ಜೊತೆ ಎಲ್ಲ ಡಿಸ್ಕಸ್ ಮಾಡಿದೆ. ಎಲ್ಲಾ ಡೀಟೇಲ್ಸ್ ಗಳನ್ನ ಕೊಟ್ಟ. ಮೋಸ ಆಗಿದೆ ಅಣ್ಣ, ನನಗೆ ದುಡ್ಡು ಸಿಗಲ್ಲ, ಏನ್ ಮಾಡ್ಬೇಕು, ಈ ದುಡ್ಡು ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಡೀಟೇಲ್ಸ್ ಎಲ್ಲ ನನ್ನ ಹತ್ರ ಕೇಳಕ್ಕೆ ಅಂತಾನೆ ಅವ್ನು ಬಂದಿದ್ದ. ಆ ಗೇಮ್ ಹೆಸರು ಬಂದ್ಬಿಟ್ಟು ಕ್ರೌನ್ ಅಂತ ಹೇಳಿ. ಇದು ಒಂದು ಇಲ್ಲಿಗಲ್ ವೆಬ್ಸೈಟ್ ಗೇಮ್. ಇದರಲ್ಲಿ ಕೆಲವೊಂದಿಷ್ಟು ದಿನಗಳಿಂದಾನು ಈ ವ್ಯಕ್ತಿ ಬೆಟ್ಟಿಂಗ್ ಆಟ ಆಡಿ 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 ದುಡ್ಡು ಕಳ್ಕೊಂಡಿದ್ದ. ಅಂಡ್ ಸ್ಕಿಲ್ ನ ಯೂಸ್ ಮಾಡ್ಕೊಳ್ತಾ ಇದ್ದ. ಹೇಗೆ ಗೇಮ್ ಆಡಿದ್ರೆ ನಾನು ಗೆಲ್ತೀನಿ ಅಂತ ಹೇಳಿ ಪ್ರತಿಯೊಂದು ಬುಕ್ಸ್ ಗಳಲ್ಲಿ ಆ ಪಾಯಿಂಟ್ಸ್ ಗಳನ್ನ ಬರ್ಕೊಂಡಿದ್ದ. ಯಾವ ಟೈಮಿಗೆ ಯಾವ್ದು ಗೆಲ್ಲುತ್ತೆ, ಯಾವ ಟೈಮಿಗೆ ಯಾವ್ದು ಸೋಲುತ್ತೆ ಅಂತ ಹೇಳಿ ಇವನ್ ಮೈಂಡ್ ಅಲ್ಲಿರೋದನ್ನೆಲ್ಲ ಒಂದು ಬುಕ್ ಅಲ್ಲಿ ಬರ್ಕೊಂಡು ಇಟ್ಕೊಂಡಿದ್ದ. ಅದೇ ತರ ಇವನು ಆಟ ಆಡ್ತಾ ಇದ್ದ. ಯಾವಾಗ ಈ ವ್ಯಕ್ತಿ 9 ರಿಂದ 10 ಲಕ್ಷ ದುಡ್ಡನ್ನ ಗೆಲ್ತಾನೋ ಆವತ್ತು ವಿಡ್ರಾ ಕೊಡ್ತಾನೆ, ಬರೋದಿಲ್ಲ. 2,80,000 ಬರೋದಿಲ್ಲ. ಆವಾಗ ಅವನಿಗೆ ಗೊತ್ತಾಗುತ್ತೆ ಈ ಗೇಮ್ ನವರು ವಿಡ್ರಾ ಕೊಡ್ತಿಲ್ಲ, ಅಟ್ಲೀಸ್ಟ್ ಕೆಲವೊಂದಿಷ್ಟು ದಿನ ಬಿಟ್ಟು ವಿಡ್ರಾ ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತೆ ಅದರಲ್ಲೇ ಗೇಮ್ ಆಟ ಆಡಕ್ಕೆ ಶುರು ಮಾಡ್ತಾನೆ. ಸ್ಕಿಲ್ ನ ಯೂಸ್ ಮಾಡ್ತಾನೆ. ಹಂಗೆ ಅವನು ಆಡ್ತಾ 1 ಕೋಟಿ ರೂಪಾಯಿನ ಆ ಒಂದು ಆಪ್ಸ್ ಗಳಲ್ಲಿ ವಿನ್ ಆದ್ರೂ ಕೂಡ ವಿಡ್ರಾವಲ್ ಕೊಡಲ್ಲ. ಆವಾಗ ಅವನಿಗೆ ಗೊತ್ತಾಗುತ್ತೆ ಇವತ್ತಿಲ್ಲ ನಾಳೆ ಯಾವತ್ತಾದ್ರೂ ಒಂದಿನ ವಿಡ್ರಾ ಕೊಟ್ಟೇ ಕೊಡ್ತಾರೆ, ಅವಾಗ ದುಡ್ಡು ತಕೊಳ್ಳೋಣ ಅಂತ ಹೇಳಿ ಜಸ್ಟ್ ಟೈಮ್ ಪಾಸ್ಗೋಸ್ಕರ ಸ್ಕಿಲ್ ನ ಯೂಸ್ ಮಾಡಿ ಕಂಟಿನ್ಯೂಸ್ ಆಗಿ 10 ಲಕ್ಷ ಒಂದೊಂದು ಗೇಮ್ಗೆ 10 ಲಕ್ಷ 20 ಲಕ್ಷ ಹಿಂಗ್ ಆಟ ಆಡಕ್ ಶುರು ಮಾಡ್ತೀನಿ. ಅದು ಡಬ್ಲಿಂಗ್ ಆಗ್ತಾ 3 ತಿಂಗಳಲ್ಲಿ ಒಂದು ಐಡಿಲಿ 16 ಕೋಟಿ ರೂಪಾಯಿ ಆಗುತ್ತೆ. ಅವಾಗ ಆ ವೆಬ್ಸೈಟ್ ಇವ್ನು ಲಾಗಿನ್ ನಂಬರ್ ನ ಬಂದ್ ಮಾಡುತ್ತೆ. ಮತ್ತೆ ವಾಪಸ್ ಇವನು ಇನ್ನೊಂದು ಐಡಿನ ಶುರು ಮಾಡ್ತಾನೆ. ಅದರಲ್ಲಿ ಜಸ್ಟ್ 4-5 ದಿವಸದಲ್ಲೇ 3.5 ಕೋಟಿ ರೂಪಾಯಿನ ಗೆದ್ದಿರ್ತಾನೆ. ಅಂಡ್ ಕಂಟಿನ್ಯೂ ಆಗಿ ಆಟ ಆಡ್ತಿರುವಾಗ ಆ ಹಳೆ ಐಡಿನ ಓಪನ್ ಮಾಡ್ತಾನೆ. ಆ ಎಲ್ಲಾ ಸ್ಕ್ರೀನ್ ಶಾಟ್ ಗಳನ್ನ ತಗೊಳ್ತಾನೆ. ಆಮೇಲೆ ಮತ್ತೆ ಅದನ್ನ ಬಂದ್ ಮಾಡ್ತಾರೆ. ಅವನ್ಗೆ ಕಾಲ್ ಮಾಡ್ಬಿಟ್ಟು ಧಮ್ಕಿ ಇಡಕ್ ಶುರು ಮಾಡ್ತಾರೆ. 5 ಲಕ್ಷ 10 ಲಕ್ಷ ಕೊಟ್ರೆ ಸಾಕು ನಿನ್ನ ಹೊಡೆದ್ ಬಿಡ್ತಾರೆ, ಅದೇ 20-30 ಲಕ್ಷ ಕೊಟ್ರೆ ಸಾಕು ಪೊಲೀಸರು ನಮ್ ಮಾತ್ ಕೇಳ್ಬಿಡ್ತಾರೆ ಅಂತ ಅವನ್ನ ಹೆದರ್ಸ್ತಾರೆ. ಆದ್ರೆ ಅವ್ನು ಬಂದಿರೋ ಕಾಲು ಬೇರೆ ಯಾವ್ದೋ ದೇಶದಿಂದ 13 ನಂಬರ್ ಇಂದ ಅನ್ನೋನ್ ಕಾಲ್ ಬಂದು ಆ ಕಾಲ್ ಅಲ್ಲಿ ಮಾತಾಡಿರೋದು. ಆ ಮಕ್ಕಳು ಕನ್ನಡನೇ ಮಾತಾಡಿರೋದು ಅಂತ ಆ ವ್ಯಕ್ತಿ ನನಗೆ ಹೇಳಿದ್ರು. ಕನ್ನಡದಲ್ಲಿ ಮಾತಾಡಿದಾರೆ ಅಂದ್ರೆ ಅದರಲ್ಲಿ ಕರ್ನಾಟಕದವರು ಎಷ್ಟು ಜನ ಶಾಮಿಲ್ ಇರ್ತಾರೆ ಆ ಬೋಸ್ ಅಂತ. ಶಶಿ ನನಗ್ ಕೇಳ್ತಾನೆ, ಅಣ್ಣ ಈ ದುಡ್ಡು ಸಿಗಬಹುದಾ ನನಗೆ ಅಂತ ಹೇಳಿ. ನಾನು ಅವ್ನಿಗೆ ಹೇಳ್ತೀನಿ 99% 99 ಸಿಗಲ್ಲ ನಿನಗೆ ಆ ದುಡ್ಡು. ಆ ನನ್ನ ಮಕ್ಕಳು ಒಂದು ಸರಿ ಮೋಸ ಮಾಡಕ್ಕೆ ಅಂತ ನಿಂತ್ಕೊಂಡ್ರೆ ಯಾವ ಬೋಳಿ ಮಕ್ಕಳು ಮಾತ್ರ ಕೇಳಲ್ಲ. ಇದಕ್ಕೆ ಇಲ್ಲಿಂದಾನೆ ಎಷ್ಟೋ ಸಪೋರ್ಟ್ ಗಳು ಸಿಗ್ತಾ ಇರುತ್ತೆ ಆ ನನ್ನ ಮಕ್ಕಳಿಗೆ ಅಂತ ಹೇಳಿ ಹೇಳ್ದೆ. ಅಂಡ್ ಶಶಿ ಮನ್ಸಲ್ಲಿ ಒಂದಿತ್ತು, ಅಣ್ಣ ಈ ದುಡ್ಡು ಬಂದ್ರೆ ಬೆಟ್ಟಿಂಗ್ ಆಪ್ಸ್ ಗಳಿಂದ ಎಷ್ಟು ಜನ ಸತ್ತೋಗಿದಾರೋ
ಅವ್ರ ಮನೆಗೆಲ್ಲ ಒಂದು 10 ಲಕ್ಷ 15 ಲಕ್ಷ ದುಡ್ಡು ಕೊಡೋಣ ಅಂಡ್ ಯಾರು ಬಡವರಿದ್ದಾರೆ ಚಿಕ್ಕ ಮಕ್ಕಳಿಗೆ ಊಟ ಕೊಡ್ಸೋಣ, ಜಸ್ಟ್ ನನಗೊಂದು 20 ಲಕ್ಷ ಆ ದುಡ್ಡು ವಾಪಸ್ ಬಂದ್ರೆ ಸಾಕು, ನಾನ್ ಮಾಡಿರುವಂತ ಸಾಲನ ತೀರಿಸ್ಕೊಂಡು ನಮ್ಮ ಮನೇಲಿರುವಂತಹ ಪರಿಸ್ಥಿತಿನ ಒಂದು ಒಳ್ಳೆ ರೀತಿಲಿ ತಗೊಂಡೋಗಿ ಬದುಕ್ತೀನಿ ಅಣ್ಣ ಅಂತ ಹೇಳಿದ್ದ. ಇನ್ನು ಉಳ್ಕಿದ ದುಡ್ಡನ್ನ ತುಂಬಾ ಜನ ಬಡವ್ರು ಕೊಡ್ತೀನಿ ಅಂತ ಹೇಳಿದ್ದ. ಅವತ್ತೇ ರಾತ್ರಿ ಮತ್ತೆ ವಾಪಸ್ ಅವನು ದಾವಣಗೆರೆಗೆ ಹೋಗ್ತೀನಿ ಅಂತ ಹಠ ಬಿದ್ದು ರಾತ್ರಿ ಅವನಿಗೆ 11:50 12 ಗಂಟೆ ಸುಮಾರಿಗೆ ಹೊಸ ಬಸ್ ಸ್ಟ್ಯಾಂಡ್ ಕರ್ಕೊಂಡು ಹೋದೆ. ಲಾಸ್ಟ್ ಬೆಂಗಳೂರು ಬಸ್ ಅಲ್ಲಿ ಅವನು ಹತ್ಕೊಂಡು ದಾವಣಗೆರೆಗೆ ಹೋದ. ಹೋಗೋವಾಗ ಅದಕ್ಕಿಂತ ಮುಂಚೆ ಅವನಿಗೆ ನಾನು ಹೇಳಿ ಕಳ್ಸಿದ್ದೆ, ನಿಮ್ಮೂರಲ್ಲಿರುವಂತಹ ಪೊಲೀಸ್ ಸ್ಟೇಷನ್ ವಿದ್ಯಾನಗರ CN ಸೈಬರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡು ಅಂಡ್ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಕಮಿಷನರ್ ಕಚೇರಿಗೆ ಒಂದು ಲೆಟರ್ ಮುಖಾಂತರ ಮೇಲ್ ಮುಖಾಂತರ ಕಂಪ್ಲೇಂಟ್ ಬರೆದು ಕೊಡು ಅಂತ ಹೇಳಿದ್ದೆ. ಅದನ್ನೂ ಕೂಡ ಮಾಡ್ದ. ಎಷ್ಟೋ ಅಧಿಕಾರಿಗಳಿಗೆ ನರೇಂದ್ರ ಮೋದಿ ಅವರಿಗೆ ಲೆಟರ್ ಬರೆದಿದ್ದಾನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಲೆಟರ್ ಬರೆದಿದ್ದಾನೆ. ಅವ್ನು ಕೊಟ್ಟಿರೋ ಕಂಪ್ಲೇಂಟ್ ಗೆ ಪೊಲೀಸ್ನವರು ಆ ಒಂದು ಗೇಮ್ ನ ವೆಬ್ಸೈಟ್ ನವ್ರಿಗೆ ನೋಟಿಸ್ ಕೂಡ ಕಳಿಸಿದ್ರು. ಈ ವಿಚಾರದ ಬಗ್ಗೆ ಅವ್ನ ಮನ್ಸಿಗೆ ತುಂಬಾ ನೋವು ಮಾಡ್ಕೊಂಡಿದ್ದ. ಅವನು ಎಲ್ಲಿ ಸಾಲ ಮಾಡಿದನೋ ಅವ್ರು ಬಂದು ಕೇಳ್ತಾರೆ, ಅವ್ರಿಗೆ ನಾನು ದುಡ್ಡು ಕೊಡ್ಬೇಕು ಅಂತ ಯಾವತ್ತೂ ಕೂಡ ಅನ್ಕೊಂಡಿರ್ಲಿಲ್ಲ. ಆದ್ರೆ ಆ ದುಡ್ಡು ಅವ್ನಿಗೆ ಸಿಗಬೇಕು, ಅಟ್ಲೀಸ್ಟ್ ಇದರಿಂದ ತುಂಬಾ ಜನರಿಗೆ ಮೆಸೇಜ್ ಹೋಗ್ಬೇಕು, ಎಲ್ಲಾರು ಹುಷಾರಾಗ್ಬೇಕು, ಬೆಟ್ಟಿಂಗ್ ಆಪ್ಸ್ ಗಳದಿಂದ ದೂರ ಇರಬೇಕು, ಯಾರು ಬೆಟ್ಟಿಂಗ್ ಆಡಬಾರ್ದು ಅನ್ನೋದೊಂದು ತಲೆಯಲ್ಲಿ ಇತ್ತು ಹೊರತು ನಾನು ಸೋತಿದ್ದೀನಿ, ನಾನು ದುಡ್ಡು ಕಳ್ಕೊಂಡಿದ್ದೀನಿ ಆ ಒಂದು ನೋವು ಒಂದು ಬೇಜಾರು ಇರ್ಲಿಲ್ಲ ಅವನಿಗೆ. ಕೊನೆಗೆ ಅವ್ನು ಸತ್ತಾಗ್ಲೂ ಕೂಡ ಒಂದು ಲೆಟರ್ ಅಲ್ಲಿ ಜನರಿಗೆ ಒಂದು ಒಳ್ಳೆ ಅರಿವನ್ನ ಮೂಡಿಸಿ ಜನರಿಗೆ ಒಂದು ಮೆಸೇಜ್ ಅನ್ನೇ ಕೊಟ್ಟ ಹೊರತು ಯಾವತ್ತೂ ಕೂಡ ಅವನು ತನ್ನ ಒಂದು ಜೀವದ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ನಾನ್ ಸತ್ರೆ ಜನರಿಗೆ ಅರ್ಥ ಆಗುತ್ತೆ, ನಾನ್ ಸತ್ರೆ ಇಡೀ ಸಮಾಜಕ್ಕೆ ಗೊತ್ತಾಗುತ್ತೆ ಅಂತ ಹೇಳಿ ಅವನ್ ಹುಚ್ಚತನಕ್ಕೆ ಬುದ್ಧಿ ಕೊಟ್ಟು ಆ ಒಂದು ಡಿಸೈಡ್ ನ ಮಾಡ್ದ. ಈ ಸಾವಿಗೆ ಕಾರಣ ಯಾರು ಗೊತ್ತಾ? ನಮ್ಮ ದೇಶದ ಸರ್ಕಾರ ಕಾರಣ. ಬೆಟ್ಟಿಂಗ್ ಆಪ್ಸ್ ಗಳಿಗೆ ಪರ್ಮಿಷನ್ ಕೊಟ್ಟಿದೆ, ಆದ್ರೆ ಬೆಟ್ಟಿಂಗ್ ಆಡ್ಬೇಡ್ರಿ ಅಂತ ಹೇಳಿ ಯಾವತ್ತೂ ಕೂಡ ಒಂದು ಮೆಸೇಜ್ ಅನ್ನು ಕೊಟ್ಟಿಲ್ಲ ಈ ನಮ್ಮ ಸರ್ಕಾರ. ಪೊಲೀಸ್ನವರು ಅವೇರ್ನೆಸ್ ಮೂಡಿಸ್ತಾರೆ, ಬೆಟ್ಟಿಂಗ್ ಆಡ್ಬೇಡ್ರಿ ಅಂತ ಹೇಳ್ತಾರೆ, ಆನ್ಲೈನ್ ಅಲ್ಲಿ ದುಡ್ಡು ಹಾಕ್ಬೇಡಿ ಅಂತ ಹೇಳ್ತಾರೆ. ಆದ್ರೆ ಈಗಲೂ ಕೂಡ ಹೊಲದಲ್ಲಿ ಕುತ್ಕೊಂಡು ಯಾರಾದ್ರೂ ಇಸ್ಪೇಟ್ ಆಡ್ತಾ ಇದ್ರೆ ಮೇಲಿಂದ ಡ್ರೋನ್ ಬಿಡ್ತಾರೆ, ಅವ್ರನ್ನ ಹಿಡಿತಾರೆ, ತಗೊಂಡು ಹೋಗಿ ಕೇಸ್ ಮಾಡ್ತಾರೆ. ಅವ್ರ ಕೈಯಲ್ಲಿರುವಂತ ಮೊಬೈಲ್ ಅಲ್ಲಿ ಅದೆಷ್ಟೊಂದು ಇಲ್ಲಿಗಲ್ ಬೆಟ್ಟಿಂಗ್ ಆಪ್ಸ್ ಗಳಿದಾವೆ, ಅದನ್ನಾದ್ರೂ ಹಿಡೀರಪ್ಪ, ಅವ್ರ ಮೇಲಾದ್ರೂ ಕೇಸ್ ಹಾಕ್ರಿ, ಆ ಮಕ್ಕಳ ಮೇಲಾದ್ರೂ ಕೇಸ್ ಹಾಕಿ, ತುಂಬಾ ಈಸಿಯಾಗಿ ಹಿಡಿಬಹುದು ಅವ್ರನ್ನ. ನನ್ ಕೈಯಲ್ಲಿ 1000 ಜನ ಸಿಗ್ತಾವ್ರೆ, ನಿಮ್ ಕೈಯಲ್ಲಿ ಸಿಗ್ತಾ ಇಲ್ಲ, ಯಾಕೆ? ಇವತ್ತು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಹೋಗಿದವಲ್ಲೋ ಗೊತ್ತಿಲ್ಲ, ಅದೆಷ್ಟೊಂದ್ ಜನ ನನಗೆ ಮೆಸೇಜ್ ಮಾಡ್ತಾರೆ, ಅಣ್ಣ ನಾನು 5 ಲಕ್ಷ ಕಳ್ಕೊಂಡೆ, 6 ಲಕ್ಷ ಕಳ್ಕೊಂಡೆ, 3 ಲಕ್ಷ ಕಳ್ಕೊಂಡೆ, 50,000 ಕಳ್ಕೊಂಡೆ ಅಂತ ಹೇಳಿ. ಅವನ ಉದ್ದೇಶ ಆಗಿತ್ತು ಕರ್ನಾಟಕದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳು ಬಂದ್ ಆಗ್ಬೇಕು, ನಿಷೇಧ ಆಗ್ಬೇಕು, ಇದರಿಂದ ಯಾರು ಕೂಡ ದುಡ್ಡು ಹಾಕಿ ಸಾಯಬಾರ್ದು, ಅವ್ರ ಜೀವನ ಕಳ್ಕೋಬಾರ್ದು ಅಂತ ಹೇಳಿ. ನಿಮ್ಗೆ ಗೊತ್ತಾ, ಒಂದ್ ದಿನ ಶಶಿ ಹತ್ರ ಕೇವಲ 60 ರೂಪಾಯಿ ಇತ್ತು. ಎಲ್ಲಿ ಊಟ ಮಾಡ್ಬಿಟ್ರೆ ಜೆರಾಕ್ಸ್ ಮಾಡ್ಸಕ್ಕೆ ದುಡ್ಡಿರಲ್ಲ ಅಂತ ಹೇಳಿ ಅವತ್ತು ಅವನು ಮನೆಗೆ ಹೋಗಿ ಊಟ ಮಾಡಿದಾನೆ. ಇದು ಒಬ್ಬ ಕೇವಲ ಶಶಿ ಕತೆ ಅಷ್ಟೇ ಅಲ್ಲ, ತುಂಬಾ ಜನ ದುಡ್ಡು ಕಳ್ಕೊಂಡಿರುವಂತ ವ್ಯಕ್ತಿಗಳ ಕತೆ. ಎಷ್ಟೊಂದು ವೆಬ್ಸೈಟ್ ಗಳಿಂದ ನಮ್ಮ ದೇಶದಲ್ಲಿರುವಂತ ಯುವಕರನ್ನ ಹಾಳು ಮಾಡ್ತಾ ಇದ್ದಾರೆ, ಅವ್ರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ನಮ್ಮ ಕಾನೂನು ಇವತ್ತೆಷ್ಟು ಫಾಸ್ಟ್ ಇದೆ ನಮ್ಮ ದೇಶದಲ್ಲಿ ಅಂತಂದ್ರೆ, ಬೇರೆ ದೇಶದಲ್ಲಿ ಕುತ್ಕೊಂಡು ಆತಂಕವಾದಿಗಳು ಒಂದು ಮೆಸೇಜ್ ನಮ್ಮ ದೇಶಕ್ಕೆ ಕಳಿಸಿದ್ರೆ ಸಾಕು, ಇಂತಲ್ಲಿ ಬಾಂಬ್ ಅಂತ ಹೇಳಿ ಅವ್ರನ್ನ ನಾಳೆನೆ ತಗೊಂಡ್ ಹೋಗ್ಬಿಟ್ಟು ಎನ್ಕೌಂಟರ್ ಮಾಡಿ ಬಿಸಾಕ್ತಾರೆ. ಅದೇ ನಮ್ಮ ದೇಶದಲ್ಲಿರುವಂತ ಯುವಕರನ್ನ ಬೇರೆ ದೇಶದಲ್ಲಿ ಕುತ್ಕೊಂಡು ವೆಬ್ಸೈಟ್ ಗಳ ಮುಖಾಂತರ ಒಂದು ಬೆಟ್ಟಿಂಗ್ ದಂಧೆಯಲ್ಲಿ ಸಿಕ್ಕಾಕಿ ಸಾಯಿಸ್ತಾ ಇದಾರಲ್ಲ, ಇಂತ ವೆಬ್ಸೈಟ್ ಗಳ ಓನರ್ ಗಳು ನಮ್ಮ ಪೊಲೀಸ್ನವ್ರಿಗೆ ಸಿಗ್ತಾ ಇಲ್ವಾ? ಜಸ್ಟ್ ಈ ನನ್ನ ಮಕ್ಕಳಿಗೆ ಹಿಡಿಬೇಡಿ, ನಮ್ ಕರ್ನಾಟಕದಲ್ಲಿರುವಂತ ನಮ್ಮ ದೇಶದಲ್ಲಿರುವಂತ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಇವ್ರುಗಳೇ ರೀ ಬೆಟ್ಟಿಂಗ್ ಆಪ್ಸ್ ಗಳ ದಂಧೆ ಮಾಡ್ತಾ ಇರೋದು. ಇವ್ರ ಬ್ಯಾಂಕ್ ಅಕೌಂಟಿಗೆ ಯಾರು ದುಡ್ಡು ಹಾಕಿರ್ತಾರೆ ಅಂತ ಜಸ್ಟ್ ನೀವು ಎನ್ಕ್ವೈರಿ ಮಾಡಿದ್ರೆ ಸಾಕು, ಅವ್ನ್ ಎಲ್ಲಿ ಕುತ್ಕೊಂಡು ಆಟ ಆಡಿಸ್ತಾರೋ ಆ ನಿಮ್ ಕೈಯಲ್ಲಿ ಸಿಕ್ಕಾಕೊಳ್ತಾನೆ. ಈ ಕೆಲಸವನ್ನ ಯಾವತ್ತೂ ನೀವು ಮಾಡ್ಲಿಲ್ಲ. ಅದೆಷ್ಟೋ ಕಂಟೆಂಟ್ ಕ್ರಿಯೇಟರ್ಸ್ ಬೆಟ್ಟಿಂಗ್ ಆಪ್ಸ್ ದಂಧೆ ಮಾಡ್ತಾರೆ ಕರ್ನಾಟಕದಲ್ಲಿ, ರಾಜ್ ಅಂತಾರ ಮೆರಿತಾ ಇದಾರೆ, ರಾಜ್ ಅಂತಾರ. ಅವ್ರನ್ನೆಲ್ಲ ನೀವು ಬಿಟ್ಟು ಸುಮ್ನೆ ಹಂಗೆ ಇದ್ದೀರಲ್ಲ. ಶಶಿ, ನಾನು ನಿನಗೆ ಅವತ್ತು ಅಷ್ಟೊಂದು ಧೈರ್ಯ ಹೇಳಿದ್ದೆ, ಈ ಒಂದು ಡಿಸೈಡ್ ನ ಯಾವತ್ತು ಮಾಡಬೇಡ, ಧೈರ್ಯದಿಂದ ಇರು, ನಿನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ, ವೇಟ್ ಮಾಡು ಅಂತ ಹೇಳಿದ್ದೆ. ನೀನ್ ದುಡುಕ್ ಬಿಟ್ಟೆ ಶಶಿ. ಒಂದು ಮಾತು ಹೇಳ್ತೀನಿ ಕೇಳು, ಈ ವಿಡಿಯೋನ ನಮ್ಮ ಕರ್ನಾಟಕದ ಜನ ಎಲ್ರು ಶೇರ್ ಮಾಡ್ತಾರೆ. ನಿನಗೆ ನ್ಯಾಯ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಕರ್ನಾಟಕದಲ್ಲಿ ನೀನ್ ಅನ್ಕೊಂಡಿರೋ ಪ್ರಕಾರ ಬೆಟ್ಟಿಂಗ್ ಆಪ್ಸ್ ಗಳ ದಂಧೆ ಆಲ್ರೆಡಿ ಬಂದ್ ಆಗಿದೆ, ಇನ್ನೂ ಬಂದ್ ಆಗುತ್ತೆ. ನಿನ್ನ ಸಾವಿಗೆ ನ್ಯಾಯ ಪಕ್ಕಾ ಸಿಕ್ಕೇ ಸಿಗುತ್ತೆ. ನನ್ನ ತಾಯಿ ಮೇಲೆ ಹಣೆ ಮಾಡ್ತೀನಿ, ನಿನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ನಿನ್ಗೋಸ್ಕರ ಕರ್ನಾಟಕದಲ್ಲಿ ಬೆಟ್ಟಿಂಗ್ ಆಪ್ಸ್ ಗಳ ವಿರುದ್ಧ ಯಾರ್ಯಾರಿದಾರೋ ಎಲ್ಲವನ್ನು ಬಿಚ್ಚಾಕ್ತೀನಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹತ್ರ ಸಿಕ್ಕಾಕೊಂಡಾಗ ಈ ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇದೀನಿ, ಅದು ಯಾವನು ಬರ್ತಾನೋ ಬರ್ಲಿ. ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ನೀವಂತೂ ಧ್ವನಿ ಎತ್ತಿ ಮಾತಾಡಲ್ಲ, ಅಟ್ಲೀಸ್ಟ್ ಈ ವಿಡಿಯೋನ ನಿಮ್ಮ ಸ್ಟೋರಿಗೆ ಹಾಕಿ ತುಂಬಾ ಜನರಿಗೆ ಮೆಸೇಜ್ ಕಳಿಸಿ. ಶಶಿ ಮನ್ಸಲ್ಲಿರೋದನ್ನ ನಾನು ಇದ್ದಂಗೆ ಹೇಳಿದೀನಿ, ಸ್ವಲ್ಪನಾದ್ರೂ ನಿಮ್ಗೆ
ನಿಮಗೆ ಕರುಣೆ ಅನ್ನೋದಿದ್ರೆ, ನಿಮ್ಮ ಸುತ್ತಮುತ್ತ ಇರುವಂತ ಜನರ ಜೀವನ ಉಳಿಸ್ಬೇಕು ಅಂತಂದ್ರೆ ದಯವಿಟ್ಟು ಎಲ್ರಿಗೂ ಹೇಳಿ ಬೆಟ್ಟಿಂಗ್ ಆಡ್ಬೇಡಿ ಅಂತ ಹೇಳ್ರಿ. ನೀವು ಧ್ವನಿ ಎತ್ತಿ ಮಾತಾಡ್ರಿ. ಇವತ್ತು ನೀವು ಧ್ವನಿ ಎತ್ತಿ ಮಾತಾಡ್ಲಿಲ್ಲ ಅಂತಂದ್ರೆ ತುಂಬಾ ಜನ ಮುಂದೆ ಫ್ಯೂಚರ್ ಅಲ್ಲಿ ನಿಮ್ಮ ಮಕ್ಕಳು ಕೂಡ ಬೆಟ್ಟಿಂಗ್ ಆಡಿ 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 ಸಾಯ್ತಾರೆ. ನೀವು ಊಹೆನೂ ಕೂಡ ಮಾಡಿರಲ್ಲ. ಈ ಆನ್ಲೈನ್ ಇಲ್ಲಿಗಲ್ ಬೆಟ್ಟಿಂಗ್ಸ್ ದಂಧೆಗಳ ಹಿಂದೆ ತುಂಬಾ ದೊಡ್ಡ ದೊಡ್ಡ ಕೈವಾಡಗಳಿದಾವೆ, ಕೈಗಳಿದಾವೆ. ಕೋಟ್ಯಾನ್ ಗಟ್ಲೆ ದುಡ್ಡು ಹೋಗ್ತಾ ಇದ್ದಿದ್ರಿಂದಾನೇ ಇವತ್ತು ಈ ಜನರೇಷನ್ ಅಲ್ಲಿ ಬೆಟ್ಟಿಂಗ್ ಆಡಿ ಸಾಯ್ತಾ ಇದಾರೆ. ಅದನ್ನ ನೋಡಿ ಕೇಸ್ ಮಾಡ್ತಾರೆ ಹೊರತು ಆ ಬೆಟ್ಟಿಂಗ್ ಪ್ರಮೋಷನ್ ಮಾಡೋ ಮಕ್ಕಳ ಮೇಲೆ ಯಾವತ್ತು ಈ ಪೊಲೀಸ್ನವ್ರು ಹಿಡಿದು ಒದ್ದು ಒಳಗಡೆ ಹಾಕಿಲ್ಲ. ಅಂದ್ರೆ ತಿಳ್ಕೊರಿ, ನಾಳೆ ಅವ್ರಿಗೆ ಒಂದು ದೊಡ್ಡ ಹೊಡೆತ ಬಿದ್ದಾಗ ನನ್ನನ್ನು ಕೂಡ ದುಡ್ಡು ಕೊಟ್ಟು ಓಡಿಸ್ಬಿಡ್ತಾರೆ. ನಾನ್ ಸತ್ತೋದ್ರೆ ಪರವಾಗಿಲ್ಲ, ನಾಳೆ ಇದೇ ಶಶಿ ತರ ನಿಮ್ಮ ಮಕ್ಕಳು ಸತ್ತೋದ್ರೆ ಅವಾಗ್ಲೂ ನೋಡ್ತಾ ಕುತ್ಕೊಳ್ತೀರಾ? IPL ಬಂದಾಗ RCB CSK ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಗಳು ಮಾಡ್ತಿದ್ರ, ಎಲ್ಲಿದ್ದೀರಪ್ಪ? ಬೆಟ್ಟಿಂಗ್ ಆಪ್ಸ್ ಗಳ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳಿ ಲಕ್ಷಾನ್ ಗಟ್ಲೆ ಫಾಲೋವರ್ಸ್ ಮಾಡ್ಕೊಂಡ್ರಲ್ಲ, ಎಲ್ಲಿದ್ದೀರಪ್ಪ? ಚೆನ್ನಾಗಿದ್ದೀರಾ? ಪ್ರಮೋಷನ್ ಮಾಡ್ತಿದ್ರಾ? ದುಡ್ಡು ಮಾಡ್ತಾ ಇದ್ರಾ? ಧ್ವನಿ ಎತ್ತಿ ಮಾತಾಡ್ರಲಿ. ಅಂಡ್ ನೀವು ಸೋಷಿಯಲ್ ಮೀಡಿಯಾ ಯೂಸರ್ಸ್ ಎಂತೆಂತ ವಿಡಿಯೋಸ್ ಗಳನ್ನ ಶೇರ್ ಮಾಡ್ತಿರಲ್ಲ, ನನ್ನ ವಿಡಿಯೋನ ನಿಮ್ಗೆ ಶೇರ್ ಮಾಡಕ್ ಆಗಲ್ಲ. ಶೇರ್ ಮಾಡಬೇಡಿ, ಯಾಕೆಂದ್ರೆ ಆ ವ್ಯಕ್ತಿಗೆ ನ್ಯಾಯ ಅಂತೂ ಸಿಗಲ್ಲ. ಈ ಹೊಲಸ ಸಿಸ್ಟಮ್ ಅಲ್ಲಿ ನೀವು ಧ್ವನಿ ಎತ್ತಿ ನೀವು ವಿಡಿಯೋ ಮಾಡಿ ಸಿಗಲ್ಲ. ಸಾರಿ ಶಶಿ, ತುಂಬಾ ಲೇಟ್ ಮಾಡ್ಬಿಟ್ಟೆ. ಈ ಹೊಲಸ ಸಿಸ್ಟಮ್ಗೆ ನಾನು ಹೆದರ್ ಬಿಟ್ಟೆ. ಕ್ಷಮೆ ಇರ್ಲಿ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಮಿಸ್ ಯು ಶಶಿ. ಮತ್ತೆ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿ ಬರಬೇಡ. ಇಲ್ಲಿರುವಂತ ವ್ಯವಸ್ಥೆಗಳು ಯಾವುದೂ ಕೂಡ ಸರಿ ಇಲ್ಲ. ಬಡ ಮಕ್ಕಳಿಗೆ, ಮಿಡಲ್ ಕ್ಲಾಸ್ ಜನಕ್ಕೆ ಇಲ್ಲಿ ನ್ಯಾಯ ಅನ್ನೋದೇ ಸಿಗೋದಿಲ್ಲ. ನಿನ್ನ ತಾಯಿಗೆ, ನಿನ್ನ ಫ್ಯಾಮಿಲಿಗೆ ಒಂದು ಧೈರ್ಯ ಸಿಗ್ಲಿ ಅಂತ ದೇವರಲ್ಲಿ ಬೇಡ್ಕೊಂತೀನಿ. ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.